ಹಾಯ್ ವೀವರ್ಸ್, ಇವತ್ತು ಏನು ರೆಸಿಪಿ ಅಂತಂದರೆ ಚಾಕೋ ಫಿಲ್ಲಿಂಗ್ ಡೋನಟ್. ಚಾಕೋ ಫಿಲ್ಲಿಂಗ್ ಡೋನಟ್ ಅಂತೂ ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ. ಇದನ್ನು ಮನೆಯಲ್ಲಿ ಹೆಲ್ದಿಯಾಗಿ ಹಾಗೆ ಫ್ರೆಶ್ ಆಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೆಚ್ಚಗಿರೋಂಥ ನೀರು ಹಾಕ್ಕೊಬೇಕು. ನಂತರ ಅದಕ್ಕೆ ಒಂದು 2 ಚಮಚದಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ಈಸ್ಟು, ಅದನ್ನು ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಇದು ಇನ್ಸ್ಟೆಂಟ್ ಈಸ್ಟು, ಹಾಗಾಗಿ ಅದನ್ನೇ ನೆನೆಯೋದಕ್ಕೆ ಇಡೋ ಅವಶ್ಯಕತೆ ಇಲ್ಲ. ನಂತರ ಅದೆಲ್ಲ ಕರಗಿದಾದ್ಮೇಲೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಬೇಕು. ಅದಕ್ಕೆ ಎಷ್ಟು ರಿಕ್ವೈರ್ ಇದೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಗಟ್ಟಿಯಾಗೇ ಚಪಾತಿ ಹಿಟ್ಟಿನ ಅದಕ್ಕೇ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಬೇಕು ಒಂದು ಸ್ವಲ್ಪ ಹೊತ್ತು. ನಾದ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸರ್ಬಿಬಿಟ್ಟು ಒಂದು ಲಿಡ್ಡನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಎತ್ತಿಡಬೇಕಾಗುತ್ತೆ. ಒಂದು 10 ನಿಮಿಷ ಇಟ್ಟರೆ ಸಾಕು. ಇನ್ಸ್ಟೆಂಟ್ ಈಸ್ಟ್ ಅಲ್ವಾ, ಬೇಗ ರೈಸ್ ಆಗಿಬಿಡುತ್ತೆ. ಹಾಗಾಗಿ ಏನಾದರೂ ಆ್ಯಕ್ಟಿವ್ ಈಸ್ಟ್ ಆದರೆ ಒಂದು 2 ಅವರ್ಸ್ ಇಡಬೇಕಾಗುತ್ತೆ. ನಂತರ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನಾದ್ಕೊಬೇಕು. ನಾದ್ಕೊಂಬಿಟ್ಟು ಹಿಟ್ಟನ್ನು ಹಾಕಿ ಚಪಾತಿನೆಲ್ಲ ಹೇಗೆ ಹರ್ಕೊಳ್ತೀವೋ ಅದೇ ಥರ ಹರ್ಕೋಬೇಕು. ಆದರೆ ತೆಳ್ಳಗೆ ಹರ್ಕೋಬಾರ್ದು ಅಷ್ಟೇ, ಸ್ವಲ್ಪ ದಪ್ಪದಾಗೇ ಹರ್ಕೊಬೇಕಾಗುತ್ತೆ. ದಪ್ಪದಾಗಿ ಹರ್ಕೊಂಡಿದ್ದಾದಮೇಲೆ ಅದನ್ನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊಬೇಕು. ನೋಡಿ ಏನಂತಂದರೆ, ಇದು ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಡಬ್ಬ ಇದ್ದೇ ಇರುತ್ತೆ. ಅದ್ರದ್ದೊಂದು ಮುಚ್ಚಳನ ತೊಗೊಂಡು ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಬೇಕಾಗುತ್ತೆ ಮುಚ್ಚಳದಿಂದ. ನೋಡಿ ಈ ಥರ ಕಾಣುತ್ತೆ. ಎಕ್ಸ್ಟ್ರಾ ಹಿಟ್ಟೇನಿರುತ್ತೆ ಅದನ್ನೆಲ್ಲ ತಕ್ಕೊಂಬಿಡಬೇಕು. ತಕ್ಕೊಂಡಿದ್ದಾದಮೇಲೆ ನೋಡಿ, ಅದು ಕಟ್ ಮಾಡ್ಕೊಂಡಿದ್ದು ಡೋನಟ್ಟು ಈ ಥರ ಕಾಣುತ್ತೆ. ಈ ಥರ ಕಾಣುತ್ತೆ. ಹಾಗೆಯೇ ನೆಕ್ಸ್ಟ್ ಕೂಡ ರಿಪೀಟ್ ಮಾಡ್ಕೊಳ್ತಾ ಹೋಗಬೇಕು. ನಂತರ ಒಲೆನ ಹಚ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಈ ಒಂದು ಡೋನಟ್ ಏನನ್ನು ಮಾಡ್ಕೊಂಡಿರ್ತೀವಲ್ಲ ರೆಡಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಇದನ್ನು ಆದಷ್ಟು ಕಮ್ಮಿ ಉರಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಕೊಟ್ಬಿಟ್ರೆ ಮೇಲೆ ಮಾತ್ರ ಬ್ರೌನ್ ಆಗಿಬಿಟ್ಟು ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಕಮ್ಮಿ ಉರಿನಲ್ಲೇ ಈ ಒಂದು ಡೋನಟ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ದಾದಮೇಲೆ ಅದೊಂದು ಸ್ವಲ್ಪ ಹೊತ್ತು ಕೂಲಾಗಬೇಕು. ಕೂಲಾಗಿದ್ದಾದಮೇಲೆ ಡೋನಟನ್ನು ಒಂದು ಸ್ವಲ್ಪ ಓಪನ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ಚಾಕ್ಲೇಟ್ನ ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಾಕು ಅಥವಾ ಈ ಥರ ಏನಾದರೂ ಒಂದು ಟೂಲ್ನ ಸಹಾಯದಿಂದ ಅದನ್ನು ಓಪನ್ ಮಾಡಿಕೊಂಡು ಈ ಥರ ಚಾಕ್ಲೇಟ್ ಸಾಸನ್ನು ಫಿಲ್ ಮಾಡ್ಕೋಬೇಕು. ನೀವು ಬೇಕಾದರೆ ನಾನಿಲ್ಲಿ ರೆಡಿ ಸಾಸ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಮನೆಯಲ್ಲಿ ಕೂಡ ರೆಡಿ ಮಾಡ್ಕೊಳ್ಬಹುದು. ಇದು ನೋಡಿ, ಫಿಲ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಏನು ಕೇಕ್ ಸ್ಪ್ರಿಂಕ್ಲರ್ಸ್ ಬರುತ್ತಾ, ಅದನ್ನು ಸ್ವಲ್ಪ ಹಾಕಿದ್ರೆ ಅಟ್ರಾಕ್ಟಿವಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಮ್ಮ ಚಾಕ್ಲೇಟ್ ಡೋನಟ್ ರೆಡಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು.